ಅಯ್ಯೋ Hello. Oh, wrong, my dear boys, wrong. ಅಡಿಗೆ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕತ್ತರಿಸೋದನ್ನ ಮಕ್ಕಳ ರೀತಿ ಬೀದಿಗೆ ತಂದು ಜನಗಳನ್ನ ಹೆದರ್ಸೋದು ತಪ್ಪು. ನಡು ಬೀದಿಯಲ್ಲಿ ಹೆಂಗಸರು ತಾಳಿ ಕೇಳುವಂತ ನೀಚ್ ಕೆಲ್ಸಕ್ಕೆ ನೀವು ಯಾಕೆ ಹಿಡಿದಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಹಸಿವು ಹಾಗಂತ ಹೇಳಿ ಸಿಕ್ಕಿದ್ದಕ್ಕೆಲ್ಲ ಬಾಯಿ ಹಾಕಿದ್ರೆ ತಿನ್ನೋಕ ನನೂ ಸಿಕ್ಕುತ್ತೆ, ಚಿನ್ನನೂ ಸಿಕ್ಕುತ್ತೆ, ಒಂದೊಂದ್ಸಾರಿ ಹೊಲಸು ಸಿಕ್ಕುತ್ತೆ. ನೀವು ಹೊಲಸು ತಿನ್ನೋ ಜನ ಅಲ್ಲ ಅಂತಾನೂ ನನಗೆ ಚೆನ್ನಾಗ್ ಗೊತ್ತು. ನಿಮ್ ಹೊಟ್ಟೆಗೆ ತಾನೇ ಬೇಕು, ನಾನ್ ಕೊಡ್ತೀನಿ. ಐ ವಿಲ್ ಗಿವ್ ಯು 110 ರೂಪೀಸ್ ಇದೆ. ನಿಮ್ಮೊಬ್ರಿಗಲ್ಲ, ನಿಮ್ ಎಲ್ಲರಿಗೂ ಒಳ್ಳೆ ಹೋಟ್ಲ್ಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಅವ್ರಿಬ್ಬರನ್ನ ಬಿಟ್ಬಿಟ್ಟು ಅವ್ರ ವಸ್ತುನ ವಾಪಸ್ ಕೊಟ್ಬಿಡಿ. ತಗೊಳ್ಳಿ. ಎಸ್, ಬಿಟ್ಬಿಡಿಪ್ಪ. ಬಾಕಿ ಇರೋದ್ನೆಲ್ಲ ಕಿತ್ಕೊಂಡು ಮುತ್ತಿನ ಮರಿ ಬಿಸಾಕ. ನಾನ್ ನಿಮಗೆ 110 ರೂಪಾಯಿ ಕೊಟ್ಟ ಜ್ಞಾಪಕ ನಿಮಗೇನಾದ್ರೂ ಜ್ಞಾಪಕ ಇದೆಯಾ? ಪ್ಲೀಸ್. ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ ಯು ಸರ್. ಅದರಲ್ಲಿ ಮೊದಲು ತಾಳಿ ಕಟ್ಟಿ. ಸುಮಂಗಲಿಯವರು ಬರೀ ಕುತ್ತಿಗೆಯಲ್ಲಿರಬಾರ್ದು. ಬಿಚ್ಚಿ ಹೋದ ತಾಳಿನ ಮತ್ತೆ ದೇವ್ರ ಮುಂದೆನೆ ಕಟ್ಟಬೇಕು ಸರ್. ಎಲ್ಲಾ ದೇವರು ಒಂದೇ ಅನ್ನೋದಾದ್ರೆ ಇದೇ ಸಾಕು ಅಂದ್ಕೊಂಡಿದ್ದೀನಿ. ಸಾಕು ಸರ್. ನಿಮ್ಮ ಹೆಸರು ತಿಳ್ಕೋಬಹುದು ಸರ್? Why not? I am Anthony. Christmas is coming, the goose is getting fat. Try to put a penny in the old man's hat. If you don't have a penny, boost, good morning. Maggie, my sweet little darling, get up. 5 ಗಂಟೆ ಆಗೋತಿದ್ದಳಮ್ಮ. ಐ ಆಮ್ ವೆರಿ ಟೈರ್ಡ್ ಪಾಪ. ಇವತ್ತು ನೀವು ಒಬ್ರು ಹೋಗ್ಬಿಟ್ಟು ಬನ್ನಿ, ನಂಗೆ ನಿದ್ದೆ ಬರ್ತಾ ಇದೆ. ಅಯ್ಯಯ್ಯೋ, ನೀನಿಷ್ಟು ಸೋಮಾರಿ ಆದ್ರೆ ಹೇಗೆ? ಎದ್ದೇಳ ಕಂದ, ಎದ್ದೇಳ ನನ್ನ ಪುಟ್ಟ, ಎದ್ದೇಳಮ್ಮ, ಎದ್ದೇಳು. ನಾನ್ ನಿನ್ನ ಮಲಗಕ್ ಹೇಳಿಲ್ಲ, ಎದ್ದೇಳಕ್ ಹೇಳ್ದೆ. ಏನಿದು ಮಕ್ಕಳ ಹಾಗೆ? ನಿನ್ನೆ ಹೇಳಿದ್ನೆಲ್ಲ ಮರ್ತ್ಬಿಟ್ಯಾ? I said get up, it's getting late for jogging.
Okay, darling. See you in the evening. Hey, you're not. ಥ್ಯಾಂಕ್ ಯು. In which a noble character, gifted with high intellectuality and deep philosophy, become... ಅವಳೆ You're demand! Get out of my college! ಹುಡುಗ ಏನೋ ಶೋಕಿಗೆ ಜಡೆ ಎಳ್ದ ಅಂದ್ರೆ ಅಷ್ಟಕ್ಕೆ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡ್ತೀಯಾ? ಈ ಜಡೆ ತಾನೇ ನಿನಗೆ ತೊಂದರೆ ಕೊಡ್ತಾರೆ. ವಿನಯ್, ಓಹ್ ಪ್ರಿನ್ಸಿಪಲ್, ಮಾಸ್ಟರ್ ಆಫ್ ಡಿಬಾರ್ಸ್ ಬರ್ತಾ ಇದೆ. ಸಾರಿ ವಿನಯ್, ಶೇಖರ್ ನಿನ್ ಫ್ರೆಂಡ್ ಅಂತ ನನಗೆ ಗೊತ್ತಿರ್ಲಿಲ್ಲ. ಯಾಕೆ ಗೊತ್ತಾಗ್ಲಿಲ್ಲ? ಕೇಳಿ ತಿಳ್ಕೋಬೇಕಾಗಿತ್ತು. ನೀವೇನ್ ಸ್ಟೂಡೆಂಟ್ಸಾ ರೌಡಿಸಾ? ಅವಳ ಮೈಸೂರಿನಿಂದ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬಂದಿದ್ದಾಳೆ. ಮೊನ್ನೆ ಜಾಯ್ನ್ ಆದ್ಲು. ಮೈಸೂರ್ ಮಲ್ಲಿಗೆ ಅದಕ್ಕೆ ಗಮ್ ಅಂತಿದ್ದಾಳೆ. ಹೊಸ ಹೂವಿನ ವಾಸನೆ ನೋಡೋದೆ ನಮ್ ನಿಮ್ ಕೈಗಾಗ್ಲಿ ಕಾಲ್ಗಾಗ್ಲಿ ಅಷ್ಟು ಸುಲಭವಾಗಿ ಸಿಗೋಕೆ ನಾನ್ ಇವ್ರಂತ ಹೇಳೇ ಇಲ್ಲ. ನೀವು ಗಂಡಸರೇ ಆಗಿದ್ರೆ ಹೊರಗ್ ಬನ್ನಿ. ನಿಮಗ್ ನಿಮ್ ತಾಯಿ ಕಟ್ಟಿರೋ ಹೊರದಾರನ ಬಿಚ್ಚಿ ನಿಮ್ಗೆ ಕೊಡ್ಲಿಲ್ಲ. ನಾನ್ ನಮ್ಮ ಅಪ್ಪನ್ ಬಿಟ್ಟಿದ್ ಮಗಳೇ ಅಲ್ಲ. ಪಪ್ಪ, ಯಾರವರು? ಸಮರೋಸ್ ಪಪ್ಪ, ನಮ್ ಕಾಲೇಜ್ ಓಲ್ಡ್ ಸ್ಟೂಡೆಂಟ್ಸ್ ಅಂತೆ. ಅದೇ ಬೆಳಿಗ್ಗೆ ನಮ್ ಕಾರ್ನ ಓವರ್ಟೇಕ್ ಮಾಡಿದ್ರಲ್ಲ, ಹೌದು. ದಟ್ ಗ್ಯಾಂಗ್ ಆಫ್ 4. ಪಪ್ಪ, ಅವ್ರನ್ನ ಸುಮ್ನೆ ಬಿಟ್ಬೇಡಿ. ಈಗ್ಲೇ ಹೋಗಿ ಆ ಗೋರಿಲ್ಲಗಳನ್ನ ಹಿಡಿದು ಅವ್ರ ಕೈ ಕಾಲೆಲ್ಲ ಮುರಿದು ಯಾವ್ದಾರ ಮೋರಿಗೆ ಹಾಕ್ಬಿಟ್ಟು ಬನ್ನಿ ಪಪ್ಪ. ಡೋಂಟ್ ಬಿ ಎಕ್ಸೈಟೆಡ್. ಟೇಕ್ ಇಟ್ ಈಸಿ. ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈ ತಗೋಬಾರದು. ಅದಕ್ಕೆ ಅಂತ ಪೊಲೀಸ್ ಇದ್ದಾರೆ. ಬಟ್ ನೀವೇ ಪೊಲೀಸ್ ಆಫೀಸರ್ ಆಗಿದ್ರಲ್ಲ ಪಪ್ಪ. ಆಗಿದ್ದೆ, ಈಗಲ್ಲ. Now I'm only a security chief, an ordinary citizen. It is duty of every citizen to obey law. ಪೊಲೀಸ್ ಕಂಪ್ಲೀಟ್ ಕೊಟ್ಟಿದ್ದಾರೆ. ಅದೇ ಕಾಲೇಜಲ್ಲಿ ಯಾರಿಗಿದೆ? ಪ್ರಿನ್ಸಿಪಾಲ್ಗೂ ಇಲ್ಲ. ಯಾಕೆ ಅಂದ್ರೆ ಈ ಕಾಲೇಜಿಗೆ ಫಂಡ್ಸ್ ಬರೋದೇ ಅವ್ರ ಪೇರೆಂಟ್ಸ್ ಇಂದ. ನಾವು ತಿಂತಾ ಇರೋ ಅನ್ನ, ಹಾಕೊಳ್ಳೋ ಬಟ್ಟೆ, ವಾಸ ಮಾಡೋ ಮನೆ ಎಲ್ಲ ಅವ್ರ ಕೃಪೆಯಿಂದಾನೇ ದಕ್ಕಿರೋದು. ಅಂದ್ರೆ ನೀವು ಹೇಳೋದೇನು? ನೀವು ಈ ಕಾಲೇಜ್ ಪ್ರಿನ್ಸಿಪಲ್ ಅಲ್ಲ, ದೊಡ್ಡ ಮನುಷ್ಯರು ಬಿಸಾಕೋ ಮೂಳೆ ಕಡಿಯೋ ನಾಯಿ ಅಂತನಾ? ಮಿಸ್ಟರ್ ಅಂತೋಣಿ, ದೆನ್ ವಾಟ್? ಇಷ್ಟೊತ್ತು ನೀವು ಹೇಳಿದ ಮಾತಿನ ಅರ್ಥ ಅದೇ ತಾನೆ? ಮಿಸ್ಟರ್ ಧರ್ಮರಾಜ್, ನಿಮಗೆ ಹೆದರ್ಸಿ ನಿಂತ್ಕೊಳ್ಳೋದು ತಾಕತ್ತಿಲ್ಲ ಅಂತ ಅವ್ರನ್ನ ಅವ್ರ ಇಷ್ಟಕ್ಕೆ ಬಿಟ್ರೆ ಶಿಸ್ತು ನಿಯಮ ಇರೋ ಕಾಲೇಜಿನ ವ್ಯವಸ್ಥೆನ ಬುಡ ಸಮೇತ ಅಳ್ಳಾಡಿಸ್ಬಿಡ್ತಾರೆ. ಮೊದಲು ಕಂಪ್ಲೇಂಟ್ ಬರೀರಿ. ನೋಡ್ರಿ, ನಮ್ ಕಾಲೇಜ್ನಲ್ಲಿ ರೂಲ್ಸ್, ರೆಗ್ಯುಲೇಷನ್ಸ್, ಡಿಸಿಪ್ಲಿನ್ ಎಲ್ಲ ಸರಿಯಾಗಿದೆ. ಇಲ್ಲಿ ಯಾವ ತರ ಗಲಾಟೆ ನಡೆದಿಲ್ಲ. ನಿಮ್ ಮಗಳ ಕೈ ಹೇಗ್ ಮುರಿತೋ ನಮಗ್ ಗೊತ್ತಿಲ್ಲ. ಸಾರಿ, ಯು ಮೇ ಗೋ ನೌ. For more updates, like, comment, subscribe to our channel.